ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದ್ರೆ ಕೆಲವೊಂದಿಷ್ಟು ಹುಡುಗರು ಬಹಳಷ್ಟು ಕ್ವಶನ್ ಆಗ್ತಿದ್ರಿ. ಆಫ್ಟರ್ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾದ್ಮೇಲೆ ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ರಿ, ಅಣ್ಣ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಆಗುತ್ತೆ, ಅಂಡ್ ಈ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ಎಡಿಟಿಂಗ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ವಾಪಸ್ ಆಪ್ಷನ್ ಎಂಟ್ರಿ ಮಾಡಕ್ ಬಿಟ್ಟಿದ್ದಾರೆ. ಸೊ ಹಂಗಾಗ್ಬಿಟ್ಟು ಇದು ಯಾವಾಗ ಲಾಸ್ಟ್ ಡೇಟ್ ಇದೆ ಅಂತ ಕೇಳ್ತಿದ್ರೆ, ಸೊ ನಿಮ್ಗೆ ಗಾಳಿ ಗೊತ್ತಿರುವ ಹಾಗೆ ಫಸ್ಟ್ ಅಂತಂದ್ರೆ ಮೊದಲ ಸುತ್ತಿನ ಒಂದು ಶೆಡ್ಯೂಲ್ ಪ್ರಕಾರ ನೋಡೋದಂತಂದ್ರೆ ಈ ಒಂದು PDF ಅಲ್ಲಿ ಏನ್ ಹೇಳಿದ್ರಪ್ಪ ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ. ಮಾಕ್ ಅಲಾಟ್ಮೆಂಟ್ ಅನ್ನೋದು ಯಾವಾಗ ಬರ್ಬೇಕಂತಂದ್ರೆ 7/8/2024 ಆಫ್ಟರ್ 2 PM ಅಂತ ಹೇಳಿದ್ರು. ಬಟ್ ಬಂದಿದ್ದೆ 10ನೇ ತಾರೀಕು ಅಲ್ವಾ. ಸೊ ಹಂಗಾಗ್ಬಿಟ್ಟು ಇದ್ರ ತಕ್ಕನಂಗೆ ಈಗ ಶೆಡ್ಯೂಲ್ ಅನ್ನೋದೇನಪ್ಪ ಅಂದ್ರೆ ಫುಲ್ ಚೇಂಜ್ ಆಗುತ್ತೆ ಅಂತ ನಮ್ಗೆಲ್ಲರೂ ಕೂಡ ಗೊತ್ತಿದೆ. ಯಾಕಂದ್ರೆ ಎಲ್ಲರೂ ಕೂಡ ಗೊತ್ತಾಗತ್ತೆ. ಯಾಕಂದ್ರೆ ಇದ್ರ ತಕ್ಕನಂಗೆ ಡೇಟ್ ಯಾವ್ದೇ ರೀತಿ ನಡೆದಿಲ್ಲ. ಯಾಕಂದ್ರೆ ಅವ್ರು ಹೇಳಿದಾರ ವಾಪಸ್ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ ಬಿಡ್ತೀನಿ ಅಂತ ಹೇಳಿದ್ರು 9/8/2024. ಬಟ್ ಅದು ಬಂದಿದ್ದು 11ನೇ ತಾರೀಕು ಆಕ್ಟಿವೇಟ್ ಆಗಿದೆ ಬಿಡಿ. ಬಟ್ ಹಾಗೆ ನೋಡಿದ್ರೆ ಈಗ ಆಕ್ಚುಲಿ ಇದು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಮಾಡ್ತಿರೋ ಉದ್ದೇಶ ನಿಮ್ಗೆ ಗೊತ್ತಿದೆ. ನೀಟ್ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು. ನೀಟ್ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡಕ್ಕೋಸ್ಕರನೇ ಮಾಡಿದ್ದಾರೆ ಅಂತಂದ್ರೆ 2 ಸರ್ತಿ ಮಾಕ್ ಅಲಾಟ್ಮೆಂಟ್ ಇಟ್ಟಿದ್ದಾರೆ. ಸೊ ಇವಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ ನೀಟ್ ಸ್ಟೂಡೆಂಟ್ಸ್ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಮಾಡಕ್ ಸ್ಟಾರ್ಟ್ ಮಾಡಿದಲ್ವಾ. ಸೊ ಹಂಗಾಗ್ಬಿಟ್ಟು ಅವ್ರು ಬರೋವರೆಗೂ ಇವಾಗ ನಿಮ್ಗೆ ಲಾಸ್ಟ್ ಡೇಟ್ ಆಪ್ಷನ್ ಎಂಟ್ರಿ ಪೇಜ್ ಅಲ್ಲಿ ಏನ್ ತೋರಿಸ್ತಿದೆ ಅಂತಂದ್ರೆ ಇಟ್ ಮೀನ್ಸ್ ನಾಳೆ 14ನೇ ತಾರೀಕು ನಾಳೆ ರಾತ್ರಿ 12 ಗಂಟೆವರೆಗೂ ಕೂಡ ತೋರಿಸ್ತಾ ಇದೆ. ಓಕೆ, ನಾಳೆ ರಾತ್ರಿ 12 ಗಂಟೆವರೆಗೂ ಕೂಡ ತೋರಿಸ್ತಾ ಇದೆ. ಬಟ್ ಎಕ್ಸ್ಟೆಂಡೆಡ್ ಆಗುತ್ತೆ, ಖಂಡಿತ ಎಕ್ಸ್ಟೆಂಡೆಡ್ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ನೋಡ್ತಿರುವಾಗೆ ಇಲ್ಲಿ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ನೀಟ್ ಅವ್ರಿಗೆ ಬಿಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ಬಿಟ್ಟು ಹಾಗೆ ಒಂದು 3 ಡೇಸ್ ಅಥವಾ 4 ಡೇಸ್ ಅಥವಾ 5 ಡೇಸ್ ವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಕ್ ಅವ್ರು ಬಿಟ್ಟೇ ಬಿಡ್ತಾರ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ ನೀಟ್ ಅವರು ಕೂಡ ಇನ್ನು ಕೂಡ ಬಿಟ್ಟಿಲ್ಲ. ಸೊ ಹಂಗಾಗ್ಬಿಟ್ಟು ಅವ್ರು ಹೇಳಿದ ಪ್ರಕಾರ ಏನಪ್ಪ ನೀಟ್ ಸ್ಟೂಡೆಂಟ್ಸ್ ಕೂಡ ಈಗ 9ನೇ ತಾರೀಕು ಸ್ಟಾರ್ಟ್ ಆಗ್ಬೇಕಿತ್ತು. ಬಟ್ ಅದನ್ನು ಕೂಡ ಸ್ಟಾರ್ಟ್ ಆಗಿಲ್ಲ. ಓಕೆ, ಅವ್ರು 2ನೇ ಅಣಕು ಸೀಟು ಹಂಚಿಕೆ ನೋಡೋದಂದ್ರೆ 14ನೇ ತಾರೀಕು ಹೇಳಿದ್ರು. ಓಕೆ, ಅವ್ರು ಮೊದಲು ಹೇಳಿದ್ದು 14/8 ಅಂತಂದು. ಬಟ್ ಆಪ್ಷನ್ ಎಂಟ್ರಿನೇ ಅಲ್ಲಿ ಆಪ್ಷನ್ ಎಂಟ್ರಿ ಪೇಜ್ ಒಳಗೆ ನಾಳೆ 12 ಗಂಟೆ ತನಕ ತೋರಿಸ್ತಿದೆ ಅಂತಂದ್ರೆ ನೀವು ತಿಳ್ಕೋಬೇಕು ಇದೆಲ್ಲಾನು ಕೂಡ ಅಂದ್ರೆ ಈ ಶೆಡ್ಯೂಲ್ ಅನ್ನೋದು ಫುಲ್ ಚೇಂಜ್ ಆಗುತ್ತೆ. ಈಗ ಇದು ಯಾವ್ದೇ ರೀತಿ ಈಗ ಫಾಲೋ ಮಾಡಬೇಡ್ರಿ. ಓಕೆ, ಬಟ್ ಈಗ ಅವ್ರು ಹೇಳಿದ ಪ್ರಕಾರ ಯಾವ್ದು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸೊ ಹಂಗಾಗ್ಬಿಟ್ಟು ನಾಳೆ ಲಾಸ್ಟ್ ಡೇಟ್ ಅಂತ ಆಪ್ಷನ್ ಎಂಟ್ರಿ ಹೇಳಿದ್ರ. ಓಕೆ, ಸೊ ಹಂಗಾಗ್ಬಿಟ್ಟು KCT ಸ್ಟೂಡೆಂಟ್ಸ್ ಅಷ್ಟೇ ಲಾಸ್ಟ್ ಡೇಟ್ ಆಪ್ಷನ್ ಎಂಟ್ರಿ ಮಾಡ್ತಾರ ಅಥವಾ ನೀಟ್ ಸ್ಟೂಡೆಂಟ್ಸ್ ಅವ್ರು ಬಂದ ಮೇಲೆ ವಾಪಸ್ ಆನ್ ಮಾಡ್ತಾರೆ ಅಂತ ಯಾವುದೇ ರೀತಿ ಕ್ಲಾರಿಫಿಕೇಶನ್ ಕಡೆಯಿಂದ ಇಲ್ಲ. ಇಟ್ ಮೀನ್ಸ್ ಹೇಳೋದಂದ್ರೆ ಲಾಸ್ಟ್ ಡೇಟ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಕೋಬಿಟ್ರಿ. ಓಕೆ, ನಾಳೆ ಲಾಸ್ಟ್ ಡೇಟ್ ಅಂತ ಕೊಟ್ಟಿದಾರ. ಇನ್ನು ಕೂಡ ಯಾರೆಲ್ಲ ಮಾಡಿಲ್ಲ ಆಪ್ಷನ್ ಎಂಟ್ರಿ ಮಾಡ್ರಿ. ಓಕೆ, ಅದೇನು 1 hour ಅಲ್ಲಿ ಮಾಡ್ಬೋದು ನೀವು ಆಪ್ಷನ್ ಎಂಟ್ರಿನ. ಆದ್ರೆ ಓಕೆ, ಇದೇ ಲಾಸ್ಟ್ ಡೇಟ್ ಇರಲ್ಲ, ಖಂಡಿತ ಎಕ್ಸ್ಟೆಂಡೆಡ್ ಮಾಡ್ತಾರೆ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಕೇಳಿದ್ರೆ ಇದನ್ನು ಕೂಡ ಡೇಟ್ ಅನೌನ್ಸ್ ಆಗಿಲ್ಲ ಸದ್ಯಕ್ಕೆ. ವಾಪಸ್ ಯಾಕಂದ್ರೆ ಶೆಡ್ಯೂಲ್ ಅನ್ನೋದು ವಾಪಸ್ ಬಿಟ್ಟೇ ಬಿಡ್ತಾರೆ ನಿಮ್ಗೆ. ಸದ್ಯದಲ್ಲೇ ಇನ್ನೊಂದ್ 2 ದಿನದಲ್ಲಿ ಬಿಡ್ತಾರೆ ಅನ್ಕೊಂಡಿದೀನಿ. ಮಾಕ್ ಅಲಾಟ್ಮೆಂಟ್ ಅಂದ್ರೆ ಮೊದಲ ಸುತ್ತಿನ ವೇಳಾಪೇಟ್ ಅಂತ ಏನ್ ಬರುತ್ತೆ ಅದೇ ರೀತಿ ನಿಮ್ಗೆ ಇನ್ನೊಂದ್ ಸರ್ತಿ KCT ಅಂಡ್ ನೀಟ್ ಕಂಬೈಂಡ್ ಆಗಿಬಿಟ್ಟು ಆಪ್ಷನ್ ಎಂಟ್ರಿ ನೀಡಕ್ಕೆ ಒಂದು ಶೆಡ್ಯೂಲ್ ಅನ್ನೋದು ಬಿಡ್ತಾರ. ಬಿಟ್ಟದ್ನ ತಿಳಿಸ್ತೀನಿ. ಸದ್ಯಕ್ಕಂತೂ ಎಷ್ಟೇ ಅಪ್ಡೇಟು. ಸರಿ, ಇವತ್ತು ನಮ್ ಫುಲ್ ಬಿಸಿ ಇದೆ. ಸೊ ಹಂಗಾಗ್ಬಿಟ್ಟು ಏನೋ ಕೂಡ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸರಿನಾ? ಸರಿ, ಏನಾದ್ರು ಕ್ವಶನ್ಸ್ ಇದ್ರೆ ಹಾಕ್ರಿ, ನೋಡೋಣಂತೆ ಆನ್ಸರ್ ಮಾಡೋಂತ ಪ್ರಯತ್ನ ಮಾಡ್ತೀನಿ. ಎಲ್ಲಾನು ಕೂಡ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ, ಸಾಧ್ಯ ಆದ್ರೆ ಮಾಡ್ತೀನಿ. ಯಾಕಂದ್ರೆ ಸ್ವಲ್ಪ ಬಿಸಿ ಇದೆ. ನಾಳೆ ಬೆಳಗ್ಗೆ ವಿಡಿಯೋ ಬರ್ಲಿಕ್ಕಿಲ್ಲ. ಇನ್ ಕೇಸ್ ಬಂದ್ರು ಕೂಡ ಒಂದು ಇಂಪಾರ್ಟೆಂಟ್ ಏನಾದ್ರು ಒಂದು ವಿಷಯ ತಗೊಂಡೆ ಮಾತಾಡ್ತೀನಿ. ಇಲ್ಲಪ್ಪ ಅಂದ್ರೆ ನೀವು ಕಮೆಂಟ್ಸ್ ಅಲ್ಲಿ ಏನ್ ಹಾಕಿರ್ತೀರೋ ಅದನ್ನೇ ಒಂದು ಆನ್ಸರ್ ಮಾಡ್ತೀನಿ. ಓಕೆ, ಸಾಧ್ಯ ಆದ್ರೆ ಒಂದು 10-15 ಕಮೆಂಟ್ಸ್ ಆದ್ರೂ ನಿಮ್ಗೆ ಆನ್ಸರ್ ಮಾಡುವಂತ ಒಂದು ವಿಡಿಯೋ ಮಾಡ್ತೀನಿ ನಾಳೆ. ಹಾಕಿ ನೋಡೋಣ. ಸರಿನಾ? ಸರಿ, ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.